ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. 56 ಇಂಚಿನ ಎದೆಯ ಪ್ರಧಾನಿ ಮಂಡಿ ಉರಿದ್ರು. ಡಿಕೆಶಿ ನೀವ್ಯಾವ ಲೆಕ್ಕಾರಿ? ರೈತರ ಕಿವಿಗೆ ಹೂ ಇಡೋಕೆ ಬರಬೇಡಿ, ಡಿಕೆಗೆ ಮಾತಲ್ಲೇ ಗುಮ್ಮಿದ ರೈತರು. ಬಿಡದಿ ಟೌನ್ಶಿಪ್ ಬರೀ ಬಿಡದಿಯದ್ದೇ ಸದ್ದು ಗದ್ದಲ ರಾಜ್ಯ ರಾಜಕಾರಣದಲ್ಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬಿಡ್ತಾ ಇಲ್ಲ, ರೈತರು ಕೊಡ್ತಾ ಇಲ್ಲ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ರೈತರು ಇದೀಗ ಒಂದೆಜ್ಜೆ ಮುಂದೆ ಇಟ್ಟು ಡಿಕೆಗೆ ಸವಾಲನ್ನ ಹಾಕಿದ್ದಾರೆ. ಎಸ್, ಈ ದೇಶದ 36 ಇಂಚಿನ ಪ್ರಧಾನಿ ಮೋದಿ ಅವರೇ ರೈತ ಚಳುವಳಿ ಮುಂದೆ ಮಂಡಿಯೂರಿ ಕರಾಳ ಕೃಷಿ ಕಾಯ್ದೆಗಳನ್ನ ಹಿಂಪಡೆದ್ರು. ಡಿಕೆ ಶಿವಕುಮಾರ್ ನೀವ್ಯಾವ ಲೆಕ್ಕ ಹೇಳಿ? ನಿಮ್ಗೆ ಮಂಡಿ ಊರಿಸೋದು ರೈತ ಚಳುವಳಿಗೆ ಕಷ್ಟ ಅಲ್ಲ ಅಂತ ರೈತ ಸಂಘ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಎಚ್ಚರಿಕೆಯನ್ನು ಕೊಟ್ಟರು. ನಡಿ ಬೈರಮಂಗಲ ವೃತ್ತದಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಕರಾಳ ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಲ್ಲ ಅಂತ ಇದ್ರು. ರೈತ ಚಳುವಳಿಗೆ ದೇಶದ್ರೋಹಿ ಪಟ್ಟ ಕಟ್ಟಿದ್ರು. ಕೊನೆಗೆ ಪ್ರಧಾನಿಗಳೇ ಮಂಡಿ ಊರಿ ಕಾಯ್ದೆಯನ್ನ ಹಿಂಪಡೆದ್ರು. ಇನ್ನು ಡಿಕೆ ಶಿವಕುಮಾರ್ ಅವರೇ ನೀವ್ಯಾವ ಲೆಕ್ಕಾರಿ? ನಮಗೆ ಡಿಕೆಶಿ ಮಣ್ಣು ಹಿಡಿದು ತೀರ್ಮಾನಿಸ್ಲಿ. ನೋಡಿ, ಡಿಕೆಶಿಗೆ ರಾಜಕಾರಣ 3ನೇ ಆಯ್ಕೆ ಆದ್ರೆ ಉದ್ಯಮ 2ನೇ ಆಯ್ಕೆ, ಕೃಷಿ ಮೊದಲ ಆಯ್ಕೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ರೈತನ ಮಗನೇ ಆಗಿದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವನ್ನ ಕೃಷಿ ಭೂಮಿಯಲ್ಲಿ ನಿಂತ್ಕೊಂಡು ಮಣ್ಣು ಹಿಡಿದು ಅದಾದ ನಂತರ ಮಾತಾಡಿ. ಡಿಕೆಶಿ ರೈತನಾಗಲ್ಲ, ಬಿಸ್ನೆಸ್ ಮ್ಯಾನ್ ಆಗಿ ಯೋಚನೆ ಮಾಡ್ತಿದ್ದಾರೆ. ವ್ಯಾಪಾರಸ್ಥರಿಗೆ ಯಾವುದೇ ಮಾತ್ರ ಸರಕಾಗಿ ಕಾಣ್ತಾ ಇದೆ. ಅದೇ ರೀತಿ ಡಿಜೆಪಿಗೆ ಅನ್ನ ಹಾಕುವ ರೈತರ ಭಾವನಾತ್ಮಕ ಸಂಬಂಧ ಹೊಂದಿರುವ ಜೀವನಾಧಾರವಾಗಿ ಹಾಗೆ ಉದ್ಯೋಗ ಸೃಷ್ಟಿಸುವ ಭೂಮಿ ಸರಕಾಗಿ ಕಾಣ್ತಾ ಇದೆ. ಹಾಗಾಗಿ 2 ಕೋಟಿ ಪರಿಹಾರ ನೀಡುವುದಕ್ಕೆ ಮುಂದಾಗಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಭೂಮಿ ಸರಕಲ್ಲ, ಅದು ತಾಯಿಗೆ ಸಮಾನ, ಹಾಗಾಗಿಯೇ ಬೆಲೆ ಕಟ್ಟಲಾಗ್ತಾ ಇಲ್ಲ. ಆದರೆ ದಲ್ಲಾಳಿಗಳ ಪರ ಸರ್ಕಾರಗಳು ಭೂಮಿ ತಾಯಿಗೆ ಬೆಲೆ ಕಟ್ತಿದ್ದಾರೆ. ಆಡಳಿತ ಮತ್ತು ವಿರೋಧ ಪಕ್ಷಗಳೆಲ್ಲವೂ ಕಾರ್ಪೊರೇಟ್ಗಳ ಪರವಾಗಿದೆ. ರಿಯಲ್ ಎಸ್ಟೇಟ್ ಮಾಫಿಯಾದ ಕೈಗೊಂಬೆಯಾಗಿದೆ. ಅವರಿಗೆ ಬೇಕಾದ ಭೂಮಿಯನ್ನ ಸುಲಭ ದಾರಿಯಲ್ಲಿ ಪಡೆಯುವುದಕ್ಕೆ ಯೋಚನೆ ಮಾಡ್ತಿದ್ದಾರೆ. ರೈತ ಕುಲಕ್ಕೆ ಕೈ ಹಾಕಿದ್ರೆ ದೇವರು ಕೈ ಹಿಡಿಯೋದಿಲ್ಲ. ಎಲ್ಲರೂ ಅನ್ನದಾತ ಸುಖೀಭವ ಅಂತಾರೆ. ಡಿಕೆ ಶಿವಕುಮಾರ್ ಏನಂತಾರೆ? ದೇವರುಗಳೇ ರೈತರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳೇ, ನೀವು ದೈವ ಭಕ್ತರು. ಭೂಮಿ ಕಸ್ಕೊಂಡು ರೈತ ಕುಲಕ್ಕೆ ಕೈ ಹಾಕಿದ್ರೆ ಯಾವ ದೇವರು ನಿಮ್ಮನ್ನ ಕೈ ಹಿಡಿತಾರೆ? ಕೈ ಹಿಡಿಯೋದೇ ಇಲ್ಲ. ನೀವು ನಂಬಿದ ದೇವರು ಕೂಡ ಕೈ ಕೊಡ್ತಾನೆ. ಅನ್ನದಾತನ ಬದುಕು ಕಸಿದುಕೊಂಡವನಿಗೆ ದೇವರು ಯಾವತ್ತೂ ಕೂಡ ಆಶೀರ್ವಾದವನ್ನ ಮಾಡುತ್ತಿಲ್ಲ. ಈ ಹಿಂದೆ ಗುಂಡೂರಾವ್ ಸರ್ಕಾರ ರೈತರಿಗೆ ಗುಂಡಿ ಇಡ್ತು. ಆ ಸರ್ಕಾರವನ್ನೇ ರೈತರು ಕಿತ್ತೋಗಿದ್ರು. ಇಲ್ಲಿವರೆಗೆ ರೈತರ ವಿರುದ್ಧ ಬಂದವರ ಕುರ್ಚಿ ಹೋಗಿದೆಯೇ ಹೊರತು ಯಾರೂ ರೈತರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ರೈತರ ಕುಲದ ಬದುಕನ್ನ ಕಸಿದುಕೊಳ್ಳೋದಕ್ಕೆ ಕೈ ಹಾಕಿದ ಯಾವುದೇ ಪ್ರಧಾನಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ರಾಜಕೀಯದಲ್ಲಿ ಮುಂದುವರೆದ ಉದಾಹರಣೆನೇ ಇಲ್ಲ. ಅಂತಹ ಕೆಟ್ಟ ಇತಿಹಾಸಕ್ಕೆ ರೈತನ ಮಗನಾಗಿ ನೀವು ಸೇರ್ಬೇಡಿ ಅಂತ ಬಡಗಲಪುರ ನಾಗೇಂದ್ರ ಅವರು ಹೇಳಿ. ಇನ್ನು ನೋಯ್ಡಾದಲ್ಲಿ ರೈತರು ಜಮೀನು ಕೊಟ್ಟು ಕೋಟಿ ಹಣ ಪಡೆದ್ರು, ಪರಿಹಾರವನ್ನ ಪಡ್ಕೊಂಡ್ರು. ಆ ಹಣ ಖಾಲಿಯಾದ ಮೇಲೆ ಅದೇ ಕಂಪನಿಗಳ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಪರಿಸ್ಥಿತಿ ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಬರುತ್ತೆ. ಹಾಗಾಗಿ ಈ ಯೋಜನೆಯನ್ನ ಸರ್ಕಾರಕ್ಕೆ ಬಿಟ್ಟು ರೈತರ ಪರವಾಗಿ ನಿಲ್ಬೇಕು ಅಂತ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಒತ್ತಾಯವನ್ನ ಮಾಡಿದ್ರು. ಇನ್ನು ಡಿಕೆಶಿಯೊಂದಿಗೆ ರೈತರು ಜೈಲಿಗೆ ಹೋಗೋಣ. ನೋಡಿ, ಡಿಕೆ ಶಿವಕುಮಾರ್ ಅವರೇ ಹೆದರಬೇಡಿ. ಭೂ ಸ್ವಾಧೀನಕ್ಕೆ ಕೈ ಬಿಟ್ಟು ರೈತನ ಮಗ ಅನ್ನೋದನ್ನ ಸಾಬೀತುಪಡಿಸ್ಬಿಡಿ. ನೀವು ಜೈಲಿಗೆ ಹೋದ್ರೆ ಸಾವಿರಾರು ರೈತರು ಜೈಲಿಗೆ ಬರ್ತೀವಿ. ಡಿಕೆಶಿ ರೈತರ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ. ಯಾವುದೋ ಕಳ್ಳ ದಂಧೆಗೆ ಭೂ ಸ್ವಾಧೀನ ಕೈ ಬಿಟ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಇದಕ್ಕೆ ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದರು. ಡಿಕೆಶಿ ಅವರು 30% ರೈತರು ಒಪ್ಪಿಗೆ ನೀಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಅವರಿಗೆ ಧೈರ್ಯ ಇದ್ರೆ ಒಪ್ಪಿಗೆ ಸೂಚಿಸಿರುವ 80% ರೈತರ ಫೋಟೋ, ಸರ್ವೆ ನಂಬರ್ಗಳನ್ನ ಬಿಡುಗಡೆ ಮಾಡಿ ಅಂತಾನು ಕೂಡ ಸವಾಲನ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ 56 ಇಂಚಿನ ಎದೆಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಮ್ಮ ಮುಂದೆ ಅಂದ್ರೆ ರೈತರ ಮುಂದೆ ಮಂಡಿ ಊರಿದ್ದಾರೆ. ಇನ್ನ ಡಿಕೆ ಶಿವಕುಮಾರ್ ಅವರು ನಮಗೆ ಲೆಕ್ಕಾನೇ ಅಲ್ಲ ಅನ್ನುವಂತ ರೀತಿಯಲ್ಲಿ ಬಿಡದಿ ಟೌನ್ಶಿಪ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರು ಮತ್ತೊಮ್ಮೆ ಭುಗಿಲೆದಿದ್ದಾರೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.